ಇವತ್ತಿಗೆ ಸುಮಾರು 4500 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಎಂಥ ಅದ್ಭುತವನ್ನ ನಿರ್ಮಿಸ್ತಾರೆ ಅಂದ್ರೆ ಇವತ್ತಿನವರೆಗೆ ಜನರನ್ನ ಆಶ್ಚರ್ಯಪಡಿಸುತ್ತೆ. ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ 147 ಮೀಟರ್ ಎತ್ತರ ಇರೋ ಈ ಮಾನವ ನಿರ್ಮಿತ ಪಿರಮಿಡ್ ಸುಮಾರು 400 ವರ್ಷಗಳವರೆಗೆ ಪ್ರಪಂಚದ ಅತಿ ಎತ್ತರವಾದ ಪಿರಮಿಡ್ ಆಗಿತ್ತು. ಇದನ್ನ ನಿರ್ಮಿಸೋಕೆ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಉಪಯೋಗಿಸಿದ್ರು ಅಂದ್ರೆ ಈ ಪಿರಮಿಡ್ ನ ಒಟ್ಟು ತೂಕ 6 ಮಿಲಿಯನ್ ಟನ್ ಅಂತ ಹೇಳಲಾಗುತ್ತೆ. ದುಬೈನಲ್ಲಿರೋ ಬುರ್ಜ್ ಖಲೀಫಾನ ಪಿರಮಿಡ್ಗೆ ಹೋಲಿಸಿದ್ರೆ ಬುರ್ಜ್ ಖಲೀಫಾ ಕೂಡ ಬರೀ 5 ಲಕ್ಷ ಟನ್ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ಕಾಲದಲ್ಲಿ ಯಾವುದೇ ಕ್ರೈನ್, ಬುಲ್ಡೋಜರ್ ಅಥವಾ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ. ಆದ್ರೂ ಕೂಡ ಈ ದೈತ್ಯಾಕಾರದ ಪಿರಮಿಡ್ ಅನ್ನ ನಿರ್ಮಿಸೋಕೆ ಹೇಗೆ ಸಾಧ್ಯ ಆಯಿತು? ನೀವು ಒಂದ್ಸರಿ ಯೋಚನೆ ಮಾಡಿ. 4500 ವರ್ಷಗಳವರೆಗೆ ಮಳೆ, ಗಾಳಿ, ಭೂಕಂಪ ಈ ಎಲ್ಲ ಪ್ರಕೃತಿ ವಿಕೋಪಗಳಿಗೆ ತಟ್ಕೊಂಡು ಪ್ರಪಂಚದಲ್ಲಿ ಯಾವುದೇ ಇಷ್ಟು ಹಳೆಯ ಕಟ್ಟಡ ಇಲ್ಲಿಯವರೆಗೆ ಸರ್ವೈವ್ ಮಾಡಿಲ್ಲ. ಆದ್ರೆ ಈ ಪಿರಮಿಡ್ ಮಾತ್ರ ಇಷ್ಟು ವರ್ಷಗಳವರೆಗೆ ಚಕ್ಕು ಚದುರದ ಹಾಗೆ ಉಳಿದುಕೊಳ್ಳೋಕೆ ಹೇಗೆ ಸಾಧ್ಯ? ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿನ ರಹಸ್ಯ ಏನು ಅಂತ ತಿಳಿದುಕೊಳ್ಳೋಣ. Built as gargantuan tombs of shining white limestone. ನಾವು ಇತಿಹಾಸದಲ್ಲಿ ಎಷ್ಟು ಹಿಂದೆ ಹೋಗ್ತೀವೋ ಈ ಪಿರಮಿಡ್ ಬಗ್ಗೆ ತಿಳಿದುಕೊಳ್ಳಕ್ಕೆ ಅಷ್ಟೇ ಕಷ್ಟ ಆಗುತ್ತೆ. ಅನುಮಾನಗಳ ಪ್ರಕಾರ ದ ಗ್ರೇಟ್ ಪಿರಮಿಡ್ ಆಫ್ ಗಿಜಾ 2560 BCEನಲ್ಲಿ ಫಾರೂಕ್ ಖುಫು ಅನ್ನೋ ರಾಜನ ಕಡೆಯಿಂದ ನಿರ್ಮಿಸಲಾಯಿತು. ಪ್ರಾಚೀನ ಈಜಿಪ್ಟ್ನಲ್ಲಿ ರಾಜ ಮಹಾರಾಜರುಗಳನ್ನ ಫಾರೂಸ್ ಅಂತ ಕರಿತಾ ಇದ್ರು. ವಿಶೇಷವಾಗಿ ಖುಫು ರಾಜನ ಬಗ್ಗೆ ಹೇಳೋದಾದ್ರೆ ಹೆಚ್ಚು ಮಾಹಿತಿ ಯಾರ ಹತ್ರನೂ ಇಲ್ಲ. ಆದ್ರೆ ಈಜಿಪ್ಟ್ನ ಸೆಕೆಂಡ್ ಕಿಂಗ್ ಆಫ್ ದ 4th ಡೈನೆಸ್ಟಿಯ ಸೆಕೆಂಡ್ ಕಿಂಗ್ ಆಗಿದ್ದ. ಎಕ್ಸಾಕ್ಟ್ ಆಗಿ ಈ ರಾಜ ಎಷ್ಟು ವರ್ಷಗಳವರೆಗೆ ರಾಜ್ಯಭಾರ ಮಾಡಿದ ಅಂತ ಹಿಸ್ಟೋರಿಯನ್ ಕೆಲ ಅಂದಾಜು ಮಾಡಲಾಗುತ್ತೆ. ಕೆಲವರು 23 ವರ್ಷಗಳು ಅಂದ್ರೆ, ಇನ್ನು ಕೆಲವರು 34 ವರ್ಷಗಳು, ಇನ್ನು ಕೆಲವರು 60 ವರ್ಷಗಳವರೆಗೆ ಈ ರಾಜ ಆಳ್ವಿಕೆ ಮಾಡಿದ ಅಂತ ಹೇಳಲಾಗುತ್ತೆ. ಈ ಪಿರಮಿಡ್ ನೈಲ್ ನದಿಯ ದಡದಲ್ಲಿ ಲೊಕೇಟ್ ಆಗಿದೆ. ನೀವು ಈ ಫೋಟೋಸ್ ಮತ್ತು ವಿಡಿಯೋಸ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬರೀ ಇದೊಂದೇ ಪಿರಮಿಡ್ ಅಲ್ಲ, ಇದೇ ತರ ಕಾಣುವ ಇನ್ನೂ 2 ಪಿರಮಿಡ್ಗಳಿದಾವೆ. ಸೇಮ್ ಜಾಗದಲ್ಲಿ ನಿರ್ಮಿಸಲಾಗಿದೆ. ಈ 3 ಪಿರಮಿಡ್ಗಳಲ್ಲಿ ಎಲ್ಲದಕ್ಕೂ ಹೆಚ್ಚು ಎತ್ತರ ಇರೋ ಪಿರಮಿಡ್ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. ಇದನ್ನ ಪಿರಮಿಡ್ ಆಫ್ ಖುಫು ಅಂತಾನೂ ಕರೀತಾರೆ. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಪಿರಮಿಡ್ ಆಫ್ ಕಾಫ್ರೆ, ಸೆಕೆಂಡ್ ಲಾರ್ಜೆಸ್ಟ್ ಆಫ್ ಪಿರಮಿಡ್. ಇದನ್ನ ಖುಫುನ ಮಗ ಕಾಫ್ರೆ ನಿರ್ಮಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಇನ್ನು ಎಲ್ಲಕ್ಕಿಂತ ಚಿಕ್ಕ 3ನೇ ಪಿರಮಿಡ್ ಪಿರಮಿಡ್ ಆಫ್ ಮೆನ್ಕವ್ರೆ. ಇದನ್ನ ಕಾಫ್ರೆನ ಮಗ ನಿರ್ಮಿಸಿದ. ಇನ್ನು ಬೇರೆ ಬೇರೆ ಬರಿಯಲ್ ಟೂಮ್ಸ್, ಚಿಕ್ಕ ಚಿಕ್ಕ ಪಿರಮಿಡ್ಗಳು ಟೋಟಲ್ ಆಗಿ 118 ಬೇರೆ ಬೇರೆ ಶೇಪ್ ನಲ್ಲಿ ಇದಾವೆ. ಇದರಲ್ಲಿ ಬಹಳಷ್ಟು ಪಿರಮಿಡ್ಗಳು ಪ್ರಕೃತಿ ವಿಕೋಪದಿಂದ ಹಾಳಾಗಿದ್ದಾವೆ. ಆದ್ರೆ ಒಳ್ಳೆಯ ಕಂಡೀಷನ್ ನಲ್ಲಿ ನಮಗೆ ಈಗ ಕಾಣೋದು ಬರೀ ಈ 3 ಪಿರಮಿಡ್ಗಳು. ಅದರಲ್ಲೂ ವಿಶೇಷವಾಗಿ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. ಹಾಗಾದ್ರೆ ಈ ಪಿರಮಿಡ್ ಗಳನ್ನ ನಿರ್ಮಿಸೋ ಉದ್ದೇಶ ಆದ್ರೂ ಏನು? ಈ ಪಿರಮಿಡ್ ಗಳನ್ನ ಆ ಕಾಲದ ರಾಜ ಮಹಾರಾಜರುಗಳ ಸಮಾಧಿಗಳಿಗೋಸ್ಕರ ನಿರ್ಮಿಸಲಾಗಿದೆ. ವಿಷಯ ಏನಪ್ಪಾ ಅಂದ್ರೆ ಆಗಿನ ಪ್ರಾಚೀನ ಕಾಲದ ಈಜಿಪ್ಟ್ ಜನರು ಪುನರ್ಜನ್ಮದಲ್ಲಿ ವಿಶ್ವಾಸ ಇರ್ತಾ ಇತ್ತು. ಇವರ ಪ್ರಕಾರ ಯಾರಾದರೂ ಸತ್ತ ಮೇಲೆ ಜೀವನ ಮುಗಿಯೋದಿಲ್ಲ. ಸತ್ತ ಮೇಲೆ ಅವರ ಆತ್ಮ ಅಂಡರ್ ವರ್ಲ್ಡ್ ನಲ್ಲಿ ಹೋಗುತ್ತೆ. ಅಲ್ಲಿ ದೇವರು ಜಡ್ಜ್ ಮಾಡ್ತಾನೆ. ಯಾರು ಒಳ್ಳೆಯ ಕೆಲಸ ಮಾಡಿದಾರೋ ಅವರು ಅಮರರಾಗಿ ಇರ್ತಾರೆ ಅನ್ನೋ ನಂಬಿಕೆ ಇತ್ತು. ಈ ಆಫ್ಟರ್ ಲೈಫ್ಗೆ ಪ್ರಿಪೇರ್ ಮಾಡೋಕೆ ಅಂತ ರಾಜರು ಬದುಕಿದ್ದಾಗಲೇ ತಮಗೋಸ್ಕರ ಸಮಾಧಿಗಳನ್ನ ನಿರ್ಮಿಸಿಕೊಳ್ತಾ ಇದ್ರು. ಪುನರ್ಜನ್ಮಕ್ಕೆ ಬೇಕಾದ ಆಹಾರ, ಬಟ್ಟೆ, ಆಭರಣಗಳು ಮತ್ತು ಖಜಾನೆಗಳನ್ನ ತಮ್ಮ ಸಮಾಧಿಯ ಜೊತೆ ಇಡ್ತಾ ಇದ್ರು. ಸತ್ತ ಮೇಲೆ ದೇಹವನ್ನ ಮಮ್ಮಿಫೈ ಮಾಡಿ ವುಡನ್ ಅಥವಾ ಸ್ಟೋನ್ ಕೆಫಿನ್ಗಳಲ್ಲಿ ಇಡ್ತಾ ಇದ್ರು. ಈ ಪಿರಮಿಡ್ಗಳ ಒಳಗೆ ಆರ್ಕಿಯಾಲಜಿಸ್ಟ್ಗಳು ಹೋದಾಗ ಇವರಿಗೆ ಬರೀ 3 ಎವಿಡೆನ್ಸ್ ಸಿಕ್ತು ಮತ್ತು ಒಂದು ಖಾಲಿ ಸಮಾಧಿ. ಈ ಸಮಾಧಿ ಖುಫು ರಾಜನದ್ದು ಅಂತ ಹೇಳಲಾಗುತ್ತೆ. ಇನ್ನು ಬಾಕಿ ಖಜಾನೆ, ಜ್ಯುವೆಲರಿ ಇವೆಲ್ಲ ಇಷ್ಟು ವರ್ಷಗಳವರೆಗೆ ಯಾರಾದರೂ ದೋಚಿಕೊಂಡು ಹೋಗಿರಬಹುದು ಅಂತ ಅನುಮಾನ ಪಡಲಾಗುತ್ತೆ. ಎಷ್ಟು ಜಾಸ್ತಿ ಖಜಾನೆ, ಜ್ಯುವೆಲರಿ ರಾಜನ ಸಮಾಧಿಯ ಜೊತೆ ಇಟ್ಟರೆ ಅಷ್ಟೇ ಪುನರ್ಜನ್ಮದಲ್ಲಿ ರಾಜ ಸುಖವಾಗಿ ಇರ್ತಾನೆ ಅಂತ ಅನ್ನೋ ನಂಬಿಕೆ ಆಗ ಜನರಲ್ಲಿತ್ತು. ಆದ್ರೆ ಈಗ ಎಲ್ಲದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಇಷ್ಟಕ್ಕೂ ಈ ಪಿರಮಿಡ್ಗಳನ್ನ ಆ ಕಾಲದ ಜನರಿಗೆ ನಿರ್ಮಿಸೋಕೆ ಸಾಧ್ಯ ಹೇಗೆ ಆಯಿತು? 4500 ವರ್ಷಗಳ ಹಿಂದೆ 147 ಮೀಟರ್ ಎತ್ತರ ಇರೋ ಈ ದೈತ್ಯಾಕಾರದ ಪಿರಮಿಡ್ಗಳನ್ನ ಹೇಗೆ ನಿರ್ಮಿಸಿದ್ರು? ಇದನ್ನ ನಿರ್ಮಿಸೋಕೆ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಸಿದ್ದಾರೆ ಅಂದ್ರೆ ಒಂದು ಕಲ್ಲಿನ ತೂಕ 2.5 ಟನ್ನಿಂದ 80 ಟನ್ ತೂಕದವರೆಗೆ ಇದೆ. ಈ ಕಲ್ಲುಗಳನ್ನ ಹೇಗೆ ಕ್ರಮಬದ್ಧವಾಗಿ ಕಟ್ ಮಾಡಲಾಗಿದೆ ಅಂದ್ರೆ ಇದು ಈಗಿನ ಕಾಲದ ಮಾಡರ್ನ್ ಸ್ಟೋನ್ ಕಟ್ಟಿಂಗ್ ಮಿಷಿನ್ಗಳಿಂದ ಮಾತ್ರ ಸಾಧ್ಯ. ಆದ್ರೆ ಈಜಿಪ್ಟ್ನ ಆ ಕಾಲದ ಜನರ ಹತ್ರ ಯಾವುದೇ ಟೂಲ್ಸ್ ಇರಲಿಲ್ಲ. ಇಷ್ಟು ತೂಕ ಇರುವ ಕಲ್ಲುಗಳನ್ನ ಒಂದರ ಮೇಲೆ ಒಂದು ಇಡೋಕೆ ಹೇಗೆ ಸಾಧ್ಯ ಆಯಿತು? ಈ ಪಿರಮಿಡ್ ಅನ್ನ ಸುಮಾರು
20 ವರ್ಷಗಳ ಒಳಗೆ ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ. ಈ ಪಿರಮಿಡ್ಗಳನ್ನ ನಿರ್ಮಿಸೋಕೆ ಹೈಲಿ ಸ್ಕಿಲ್ ಲೇಬರ್ಸ್ ಮತ್ತು ಬಲಿಷ್ಠವಾದ ಜನರು ಕೆಲಸ ಮಾಡ್ತಾ ಇದ್ರು. ಬಲಿಷ್ಠವಾದ ಆಹಾರವನ್ನ ಇವರಿಗೆ ಕೊಡಲಾಗ್ತಾ ಇತ್ತು. ಇವರು ಪಿರಮಿಡ್ ಹತ್ತಿರದಲ್ಲಿರುವ ನಗರಗಳಲ್ಲಿ ವಾಸ ಮಾಡ್ತಾ ಇದ್ರು. ದಿನದಲ್ಲಿ ಸುಮಾರು 10 ಗಂಟೆಗಳವರೆಗೆ ಪ್ರತಿಯೊಬ್ಬರು ಈ ಪಿರಮಿಡ್ ನಿರ್ಮಿಸೋಕೆ ಸಹಾಯ ಮಾಡ್ತಾ ಇದ್ರು. ಸುಮಾರು 20,000ದಿಂದ 30,000 ವರ್ಕರ್ಸ್ ಈ ಪಿರಮಿಡ್ ನಿರ್ಮಿಸೋಕೆ ಕೆಲಸ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಈ ಪಿರಮಿಡ್ ಕಟ್ಟೋಕೆ 5.5 ಮಿಲಿಯನ್ ಟನ್ ಲೇಮ್ ಸ್ಟೋನ್, 8,000 ಟನ್ ಗ್ರಾನೈಟ್, 5 ಲಕ್ಷ ಟನ್ ಮಾರ್ಟಾರ್ ಅನ್ನೋ ಕಲ್ಲುಗಳನ್ನ ಬಳಸಲಾಗಿದೆ. ಹೆಚ್ಚಾಗಿ ಈ ಕಲ್ಲುಗಳನ್ನ ಪಿರಮಿಡ್ ಹತ್ತಿರದಲ್ಲಿರೋ ಏರಿಯಾದಿಂದ ತಂದು ಬಳಕೆ ಮಾಡಲಾಗಿದೆ. ಇನ್ನು ಬಹಳಷ್ಟು ಕಲ್ಲುಗಳನ್ನ 800 ಕಿಲೋಮೀಟರ್ ದೂರದಲ್ಲಿರೋ ಸದರ್ನ್ ಈಜಿಪ್ಟ್ ಏರಿಯಾದಿಂದ ತಂದು ಬಳಕೆ ಮಾಡಲಾಗಿದೆ. ಈ ಕಲ್ಲುಗಳನ್ನ ಕಟ್ ಮಾಡೋದಕ್ಕೆ ಕಾಪರ್ ನಿಂದ ಮಾಡಿದ ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಜಾಸ್ತಿ ಬಲಿಷ್ಠವಾಗಿರೋ ಕಲ್ಲುಗಳನ್ನ ಕಟ್ ಮಾಡೋದಕ್ಕೆ ಕಲ್ಲುಗಳ ಮಧ್ಯೆ ಹೋಲ್ ಮಾಡಿ ಒಣ ಕಟ್ಟಿಗೆಯ ಪೀಸ್ ಗಳನ್ನ ನೀರಲ್ಲಿ ನೆನೆಸಿ ಹೊಡಿತಾ ಇದ್ರು. ಇದರಿಂದ ಮರದ ಕಟ್ಟಿಗೆಯ ಪೀಸ್ ನೆಂದು ಎಕ್ಸ್ಟೆಂಡ್ ಆಗಿ ಕಲ್ಲುಗಳು ಬಿರುಕು ಬಿಡೋದಕ್ಕೆ ಸಹಾಯ ಆಗ್ತಾ ಇತ್ತು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಸಾವಿರಾರು ಟನ್ ತೂಕ ಇರುವ ಈ ಕಲ್ಲುಗಳನ್ನ ಒಂದು ಜಾಗದಿಂದ ಪಿರಮಿಡ್ ನಿರ್ಮಿಸುವ ಜಾಗದವರೆಗೆ ಮೂವ್ ಹೇಗೆ ಮಾಡಿದ್ರು? ಆ ಕಾಲದಲ್ಲಿ ಈ ಕಲ್ಲುಗಳನ್ನ ತಗೊಂಡು ಹೋಗೋದಕ್ಕೆ ಯಾವುದೇ ವಾಹನಗಳು ಇರಲಿಲ್ಲ. 2014ರಲ್ಲಿ ಜೆಹುಟಿಯೋಟ್ ಟೋಮ್ನ ರಿಸರ್ಚ್ ನಲ್ಲಿ ಒಂದು ಪೇಂಟಿಂಗ್ ಸಿಗುತ್ತೆ. ಈ 1900 BC ಹಳೆಯ ಪೇಂಟಿಂಗ್ ನಲ್ಲಿ ನೀವು ನೋಡಬಹುದು. ಒಂದು ಸ್ಟ್ಯಾಚ್ಯೂನ 170 ಮಂದಿ ಹಗ್ಗದಿಂದ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಈ ಪೇಂಟಿಂಗ್ ನಲ್ಲಿ ಗಮನ ಇಟ್ಟು ನೋಡಿದ್ರೆ ಒಬ್ಬ ವ್ಯಕ್ತಿ ಸ್ಟ್ಯಾಚ್ಯೂ ಮುಂದಗಡೆ ಮರಳಿನ ಮೇಲೆ ನೀರನ್ನ ಹಾಕ್ತಾ ಇದ್ದಾನೆ. ಮೊದಲು ಇದನ್ನ ಇವರ ಟ್ರೆಡಿಷನ್ ಅಥವಾ ಕಲ್ಚರ್ ಇರಬಹುದು ಅಂತ ಅಂದ್ಕೊಳ್ತಾರೆ. ನಂತರ ಗೊತ್ತಾಗುತ್ತೆ ಮರಳಿನ ಮೇಲೆ ನೀರು ಹಾಕೋದ್ರಿಂದ ವಸ್ತುವನ್ನ ಸ್ವಲ್ಪ ಮಟ್ಟಿಗೆ ಸುಲಭವಾಗಿ ಎಳೆದುಕೊಂಡು ಹೋಗೋದಕ್ಕೆ ಸಹಾಯ ಆಗುತ್ತೆ. ಹೇಗೋ ಕಷ್ಟಪಟ್ಟು ಕನ್ಸ್ಟ್ರಕ್ಷನ್ ಜಾಗಕ್ಕೆ ತಲುಪಿ ಆದ್ಮೇಲೆ ಇಷ್ಟು ದೊಡ್ಡದಾದ ಮತ್ತು ಬಹಳ ತೂಕವಿರುವ ಕಲ್ಲುಗಳನ್ನ ಒಂದರ ಮೇಲೊಂದು ಹೇಗೆ ಜೋಡಿಸಿದ್ರು ಅನ್ನೋದೇ ಒಂದು ದೊಡ್ಡ ಸವಾಲು. ಯಾಕಂದ್ರೆ ಪ್ರಾಚೀನ ಕಾಲದ ಈಜಿಪ್ಟ್ ನಲ್ಲಿ ಆಗ ಯಾವುದೇ ಮಿಷಿನ್ಗಳು ಅಥವಾ ಕ್ರೈನ್ಗಳು ಇರಲಿಲ್ಲ. ಇದಕ್ಕಂತಾನೆ ರ್ಯಾಂಪ್ ಸಿಸ್ಟಮ್ ಅನ್ನ ಬಳಕೆ ಮಾಡಲಾಗುತ್ತೆ. ಇದರಲ್ಲಿ ಪಿರಮಿಡ್ ನ ತುದಿಯಿಂದ ಸ್ಟ್ರೈಟ್ ಆಗಿ ಸ್ಲೋಪ್ ಮಾಡಿ ಕಲ್ಲುಗಳನ್ನ ಮೇಲಕ್ಕೆ ತಳ್ಳೋಕೆ ಅಲ್ಲಲ್ಲಿ ಕಟ್ಟಿಗೆಯ ತುಂಡುಗಳನ್ನ ಫಿಟ್ ಮಾಡಲಾಗುತ್ತೆ ಮತ್ತು ಹಗ್ಗದಿಂದ ಕಲ್ಲುಗಳನ್ನ ಮೇಲಕ್ಕೆ ತಗೊಂಡು ಹೋಗಿರಬಹುದು ಅಂತ ಅಂದಾಜು ಮಾಡಲಾಗುತ್ತೆ. ಎಲ್ಲಕ್ಕಿಂತಲೂ ದೊಡ್ಡ ಆಶ್ಚರ್ಯ ಏನಪ್ಪಾ ಅಂದ್ರೆ ಇವರು ಕನ್ಸ್ಟ್ರಕ್ಷನ್ ಮಾಡಿರುವ ಸಮಯ. ನಮಗೆಲ್ಲರಿಗೂ ಗೊತ್ತು ಪಿರಮಿಡ್ ನ ಕೆಲಸವನ್ನ 20 ವರ್ಷಗಳ ಒಳಗೆ ಕಂಪ್ಲೀಟ್ ಮಾಡಲಾಯಿತು ಅಂತ. ಒಂದು ವೇಳೆ 20,000 ಜನ ಒಂದೊಂದಾಗಿ ಕಲ್ಲುಗಳನ್ನ ಹೀಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಇಷ್ಟೊಂದು ಕಲ್ಲುಗಳನ್ನ ವರ್ಷದ ಪ್ರತಿದಿನ ಪ್ರತಿ 3 ನಿಮಿಷಕ್ಕೆ ಒಂದು ಕಲ್ಲನ್ನ ಪ್ಲೇಸ್ ಮಾಡಬೇಕಾಗಿ ಬರುತ್ತೆ. ಆಗಿನ ಕಾಲದಲ್ಲಿ ಯಾವುದೇ ಯಂತ್ರಗಳ ಸಹಾಯ ಇಲ್ಲದೆ ಪ್ರತಿ 3 ನಿಮಿಷಕ್ಕೆ ಒಂದು ಕಲ್ಲನ್ನ ಪ್ಲೇಸ್ ಮಾಡೋದಕ್ಕೆ ಅಸಾಧ್ಯದ ಮಾತು. ಇಷ್ಟು ಸ್ಪೀಡ್ ಆಗಿ ಕೆಲಸ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ ಇದೇ ರೀಸನ್ ಇಂದನೇ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಇಲ್ಲಿಯವರೆಗೆ ಮಿಸ್ಟ್ರಿ ಆಗಿ ಉಳ್ಕೊಂಡಿದೆ. ಫೈನಲ್ ಕನ್ಸ್ಟ್ರಕ್ಷನ್ ಕೊನೆಯ ಸ್ಟೆಪ್ಸ್. ಪಿರಮಿಡ್ನ ಹೊರಗಿನ ಲೇಯರ್ ಉತ್ತಮವಾದ ಫೈನ್ ವೈಟೆಸ್ಟ್ ಲೇಮ್ ಸ್ಟೋನ್ ಇಂದ ನಿರ್ಮಾಣ ಮಾಡಲಾಗಿದೆ. ಇದರ ಅರ್ಥ ಸನ್ಲೈಟ್ ಪಿರಮಿಡ್ ಮೇಲೆ ಬಿದ್ದಾಗ ಜಾಸ್ತಿ ವೈಟ್ ಕಲರ್ ಆಗಿ ಮಿಂಚ್ತಾ ಇತ್ತು ಅಂತ ಅನ್ಸುತ್ತೆ. ಇದು ಸಾವಿರಾರು ವರ್ಷಗಳ ನಂತರ ಹೊರಗಿನ ಲೇಯರ್ ಕೆಳಗೆ ಬಿದ್ದು ಹೋಗಿದೆ. ಆದ್ರೆ ಕಾಫ್ರೆ ಪಿರಮಿಡ್ ತುದಿಯಲ್ಲಿ ಇನ್ನೂ ಸ್ವಲ್ಪ ಈಗಲೂ ಉಳ್ಕೊಂಡಿದೆ. ಈ ಪಿರಮಿಡ್ ನ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಇದರ 4 ಡೈರೆಕ್ಷನ್ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಗೆ ಕರೆಕ್ಟ್ ಆಗಿ ಪಾಯಿಂಟ್ ಮಾಡುತ್ತೆ. ಆದ್ರೆ ಇದು ಹೇಗೆ ಸಾಧ್ಯ? ಆಗಿನ ಕಾಲದಲ್ಲಿ ಕಂಪಾಸ್ ಇರಲಿಲ್ಲ, ಯಾವುದೇ ಮಾಡರ್ನ್ ಟೆಕ್ನಾಲಜಿ ಅಥವಾ GPS ಇರಲಿಲ್ಲ. ಆದರೂ ಕೂಡ ಆಗಿನ ಕಾಲದ ಜನರಿಗೆ ಇಂತಹ ಅದ್ಭುತವನ್ನು ನಿರ್ಮಿಸೋಕೆ ಹೇಗೆ ಸಾಧ್ಯ ಆಯಿತು ಅನ್ನೋದೇ ಪ್ರತಿಯೊಬ್ಬರ ಪ್ರಶ್ನೆ. ಪ್ರಾಚೀನ ಕಾಲದ ಈ ಪ್ರಪಂಚದಲ್ಲಿ ನಿರ್ಮಿಸಿರುವ ಇಂತಹ ಬಹಳಷ್ಟು ಅದ್ಭುತಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ಸಮಯ ಸಾಕಾಗೋದಿಲ್ಲ. ಇನ್ನು ಇಂತಹ ಒಳ್ಳೆಯ ವಿಷಯಗಳನ್ನು ತಿಳ್ಕೊಳ್ಬೇಕಂದ್ರೆ ಅಲ್ಪವಿರಾಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.